ನಮಸ್ಕಾರ, ನಾನು ನಿಮ್ಮ ಹಾಸನ ಹುಡುಗಿ ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅನದರ್ ಡೇ ಅನದರ್ ಬ್ಲಾಗ್. ಇವಾಗ ಟೈಮ್ ಬಂದು 8:30 ಆಗಿದೆ. ನಾನು ಕಾಲೇಜಿಗೆ ಓಡಬೇಕು. ಹಾಗೆ ಓಡ್ತಾ ರೆಡಿ ಆಗ್ತಾ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋನಲ್ಲಿ ಏನು ಸ್ಪೆಷಲ್ ಅಂತಂದರೆ, ಇವತ್ತು ಈಗ ನಾನು ನಿಮ್ಗೆಲ್ರಿಗೂ ಗೊತ್ತು, ನಾನು PhD ಮಾಡ್ತಿದ್ದೀನಿ. ಈಗ ನಾನು ಫೈನಲ್ ಇಯರ್ ಈಗ ಅಂತಂದರೆ ಲಾಸ್ಟ್ ಇಯರ್ಸ್ ಇದೆ PhD ನಂದು. ಬಟ್ ಅದರಲ್ಲಿ 2 years ಕಂಪ್ಲೀಟ್ ಮಾಡಿದ್ದೀನಿ. ಈಗಿನ 1 year ಇದೆ. ನೆಕ್ಸ್ಟ್ ಆಗಸ್ಟಿಗೆಲ್ಲ ಮುಗಿದೋಗುತ್ತೆ ನಂದು. ಸೊ ಇವತ್ತು ನಾನು ಬೇರೆ ಕ್ಯಾಂಪಸ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ ಸ್ಯಾಂಪಲ್ ಅನಾಲಿಸಿಸ್ ಮಾಡೋದಿತ್ತು. ಸೊ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ, PhD ಲೈಫ್ ಯಾವ ಥರ ಇರುತ್ತೆ ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ. ಓಕೆ, ಹಾಗೆ ಇವತ್ತಿನ ವ್ಲಾಗ್ ಏನಂತ ಹೇಳ್ಬೋದು ಅಂತಂತಂದರೆ ಡೇ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಸೊ ಯಾವ ಥರ ಇರುತ್ತೆ ಡೈಲಿ ವ್ಲಾಗ್ ಅನ್ನೋದನ್ನ ನಿಮಗೆ ಇವತ್ತು ತೈವಾನಲ್ಲಿ ನಾನು PhD ಸ್ಟೂಡೆಂಟ್ ಆಗಿ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, PhD ಲೈಫ್ ಬಗ್ಗೆ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ. ಇವತ್ತು ಸ್ಟಾರ್ಟಿಂಗ್ ನಾನು ಹೇಳೋದು, ಇವತ್ತು ನಾನು ಯಾವ ಥರ PhDಗೆ ಅಪ್ಲೈ ಮಾಡಿದ್ದೀನಿ, ನನಗೇನು ತೈವಾನಲ್ಲಿ ಸಿಕ್ತು, ಒಂದು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಹೇಳ್ಬಿಡ್ತೀನಿ. ಯಾಕೆಂದರೆ ತುಂಬ ಜನಕ್ಕೆ ನಾನು ಹೆಂಗೆ ಬಂದೆ, ಹೆಂಗೆ ಸಿಕ್ತು ಅನ್ನೋದೆಲ್ಲ ಸ್ವಲ್ಪ ಡೌಟ್ ಇರುತ್ತಲ್ಲ. ಸೊ ಎಲ್ಲರಿಗೂ ಕ್ಲಾರಿಫೈ ಮಾಡೋಣ ಬನ್ನಿ. ಅಥವಾ ಇನ್ ಕೇಸ್ ಇದರಿಂದ ಬೇರೆ ಯಾರಿಗಾರು ಯೂಸ್ ಆಗುತ್ತೆ ಅನ್ನೋದಿದ್ರು ಇಟ್ಸ್ ಗುಡ್ ಅಲ್ಲ. ಸೊ ಫಸ್ಟು ನಾನು ಅಪ್ಲೈ ಮಾಡಿದ್ದು ಯೂನಿವರ್ಸಿಟಿ ನೋಡಿಕೊಂಡು ಯೂನಿವರ್ಸಿಟಿ ಚೆಕ್ ಮಾಡ್ತಾ ಇದ್ದರೆ, ನಾನು ಓದಿರೋದು ಮೆಟೀರಿಯಲ್ ಸೈನ್ಸ್ ಡಿಪಾರ್ಟ್ಮೆಂಟ್. ಇವಾಗ ನಾನು ವರ್ಕ್ ಮಾಡ್ತಾ ಇರೋದು ಮೆಟೀರಿಯಲ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲೇ. ಸೊ ನಾನು PhDಗೆ ಸರ್ಚ್ ಮಾಡಬೇಕಾದ್ರೆ ಫಸ್ಟು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿಕೊಂಡೆ. ಆ ಯೂನಿವರ್ಸಿಟಿನಲ್ಲಿ ನನ್ನ ಪರ್ಟಿಕ್ಯುಲರ್ ಫೀಲ್ಡ್ ಏನಿತ್ತು ಆ ಪ್ರೊಫೆಸರ್ಗೆ ನಾನು ಮೇಲ್ ಹಾಕ್ತಾ ಬಂದೆ. ಸೊ ಆ ಮೇಲ್ ಹಾಕಬೇಕಾದ್ರೆ ಫಸ್ಟು ನನಗೆ ಪ್ರೊಫೆಸರ್, ಇವಾಗ ನಾನು ಇರೋದು ಅಟ್ ಪ್ರೆಸೆಂಟ್ ಪ್ರೊಫೆಸರ್ ಅಂಡರಲ್ಲೇ ನಾನು PhD ಮಾಡ್ತಿರೋದು. ಸೊ ಅವರಿಗೆ ನಾನು ಮೇಲ್ ಮಾಡಿದೆ. ಸೊ ಅದಾದಮೇಲೆ ಅವರು ಏನಂತ ಮೇಲ್ ಮಾಡಿದ್ದೆ ಅಂತಂದರೆ, ಹಿಂಗೆ ಐ ಫಿನಿಶ್ ಮೈ ಮಾಸ್ಟರ್ಸ್, ನನಗೆ PhD ಆಪರ್ಚುನಿಟಿ ಇದೆಯಾ ನಿಮ್ಮ ಅಂಡರಲ್ಲಿ ವರ್ಕ್ ಮಾಡೋದಕ್ಕೆ ಅಂತೇಳಿ ಮೇಲ್ ಮಾಡಿದ್ದೆ. ಸೊ ಅದಕ್ಕೆ ಇನ್ ಕೇಸ್ ಅವ್ರೇನಾದ್ರು ಪೊಸಿಷನ್ಸ್ ಏನಾದ್ರು MT ಇದ್ದು ಅದು ಫಂಡಿಂಗ್ಸ್ ಏನಾರು ಇದ್ದರೆ ಖಂಡಿತ ಅವ್ರು ರಿಪ್ಲೈ ಮಾಡ್ತಾರೆ ಪ್ರೊಫೆಸರು. ಆಗ ನಿಮಗೆ ಪ್ರೊಫೆಸರ್ ಕಾಂಟ್ಯಾಕ್ಟ್ ಸಿಕ್ಕಿ ಅಲ್ಲಿಂದ ನೀವು ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ಕೊಬೋದು. ಇನ್ ಕೇಸ್ ನೀವು ಪ್ರೊಫೆಸರ್ ಜೊತೆ ಕಾಂಟ್ಯಾಕ್ಟ್ ಸಿಕ್ಕಿದ ತಕ್ಷಣನೇ ಯೂನಿವರ್ಸಿಟಿ ಜೊತೆ ಜಾಯಿನ್ ಆಗ್ತೀರಾ. ಇನ್ ಕೇಸ್ ನೀವು ಯೂನಿವರ್ಸಿಟಿಲಿ ಅಪ್ಲೈ ಮಾಡ್ಬೇಕಾದ್ರೆ ಏನಾದ್ರು ನಿಮಗೆ ಗೊತ್ತಾಗಲಿಲ್ಲ ಅಂತಂದಾಗ ನೀವು ಈಸಿಯಾಗಿ ಪ್ರೊಫೆಸರ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ನೀವು ಆಲ್ರೆಡಿ ಮೇಲ್ ಮಾಡಿ ಎಲ್ಲ ಕಾಂಟ್ಯಾಕ್ಟ್ ಮಾಡಿರ್ತೀರ, ಅವ್ರ ಅಂಡರಲ್ಲಿ ಪೊಸಿಷನ್ ಇದೆಯೋ ಏನೋ ಇದ್ರ ಬಗ್ಗೆ ಎಲ್ಲ ನೀವು ವಿಚಾರಿಸ್ಕೊಂಡಿರ್ತೀರಲ್ಲ. ಸೊ ಆರಾಮಾಗಿ ಈಸಿಯಾಗಿ ನೀವು ಅಪ್ಲೈ ಮಾಡ್ಕೊಬೋದು PhDಗೆ. ಅದಾದಮೇಲೆ ಅವ್ರು ಹೇಳ್ತಾರೆ ಫಂಡಿಂಗ್ ಇದೆಯೋ ಇಲ್ವೋ, ಸ್ಕಾಲರ್ಶಿಪ್ ಡೀಟೇಲ್ಸ್ ಬಗ್ಗೆ ಎಲ್ಲ ಹೇಳ್ತಾರೆ, ನಮಗೆ ಅದ್ರ ಬಗ್ಗೆ ಒಪ್ಪಿಗೆ ಇದೆಯೋ ಅದೆಲ್ಲ ಒಪಿನಿಯನ್ ಕೇಳ್ತಾರೆ ಎಲ್ಲ ಪ್ರೊಫೆಸರ್ಸು. ಅದೆಲ್ಲ ಓಕೆ ಆದಮೇಲೆ ನಾವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು PhDಗೆ. ಅದೇ ರೀತಿ ನಾನು ಅಪ್ಲೈ ಮಾಡಿದೆ. ನಾನು ಫಸ್ಟ್ ಯೂನಿವರ್ಸಿಟಿ ಬಂದು ಥಾಯ್ಲ್ಯಾಂಡ್ ನನಗೆ ಹಾಕಿದ್ದೆ. ಫಸ್ಟ್ ಅಪ್ಲಿಕೇಶನ್ ಹಾಕಿದ್ದು ನಾನು ಥಾಯ್ಲ್ಯಾಂಡಲ್ಲೇ. ಅದಾಗಿದ್ದು ಕಿಂಗ್ ಮಾಂಟೆಗ್ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು ಅಂತ. ಬಟ್ ಅದಾದಮೇಲೆ ಸ್ವಲ್ಪ ಓಲ್ಡಲ್ಲಿ ಇಟ್ಟಿದ್ದೆ. ಅದಾದಮೇಲೆ ಬೇರೆ ಯೂನಿವರ್ಸಿಟೀಸ್ಗೆಲ್ಲ ಟ್ರೈ ಮಾಡ್ತಿದ್ದೆ. ಬಟ್ ಕರೆಕ್ಟಾಗಿ ನನ್ನ ಟೈಮ್ಗೆ ತೈವಾನ್ ಫಿಕ್ಸ್ ಆಯಿತು. ಸೊ ಹಂಗಾಗಿ ನಾನು ತೈವಾನಿಗೆ ಬಂದೆ. ನಾನು ತೈವಾನಿಗೆ ಬಂದಿದ್ದು March 27, 2022 ಇಯರಲ್ಲಿ ಬಂದಿದ್ದು. ಈಗ ಆಲ್ಮೋಸ್ಟ್ 2.5 years ಆಗಿದೆ. ನಾನು 6 months ಇಂಟರ್ನ್ಶಿಪ್ ಮಾಡಿದ್ದು. ಅದಾದಮೇಲೆ ಸೆಪ್ಟೆಂಬರಿಂದ PhDಗೆ ಜಾಯಿನ್ ಆಗಿದ್ದು. ಮಾರ್ಚ್ ಟು ಸೆಪ್ಟೆಂಬರ್ ಇಂಟರ್ನ್ಶಿಪ್, ಅದಾದಮೇಲೆ ಸೆಪ್ಟೆಂಬರ್ ಟು ಇವಾಗ ಅಟ್ ಪ್ರೆಸೆಂಟ್ ಇರೋದು PhD ಮಾಡ್ತಾ ಇರೋದು. ಆಲ್ಮೋಸ್ಟ್ 2 years ಕಂಪ್ಲೀಟ್ ಆಗಿದೆ ನನ್ನ PhD. ಈಗ ಫೈನಲ್ ಇಯರ್ ನಾನು. ಬಟ್ ಚೆನ್ನಾಗಿದೆ PhD ಲೈಫ್. ಇನ್ ಕೇಸ್ ಯಾರು PhD ಮಾಡಬೇಕಂತ ಅಂದ್ಕೊಂಡಿರೋರು ಆರಾಮಾಗಿ ಮಾಡಿ. ಡೋಂಟ್ ಎಜಿಟೇಟ್. ಇನ್ ಕೇಸ್ ನಿಮಗೇನು ಗೊತ್ತಾಗಲಿಲ್ಲ ಅಂತಂದರೆ ನೀವು ಮಾಸ್ಟರ್ಸ್ ಮಾಡಿರ್ತೀರಲ್ಲ, ಪ್ರೊಫೆಸರ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರನ್ನ ಕೇಳಿ. ಕೆಲವು ಸಲ ಎಷ್ಟೊಂದು ಆಪರ್ಚುನಿಟಿ ಸಿಗೋದು ನೀವು ಮಾಸ್ಟರ್ಸ್ ಮಾಡಿರ್ತೀರಲ್ಲ ಆ ಪ್ರೊಫೆಸರ್ ಥ್ರೂನೇ ನಿಮಗೆ ಎಷ್ಟೊಂದು ಇನ್ಫಾರ್ಮೇಷನ್ ಸಿಗುತ್ತೆ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟೇ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಡಬೇಕು. ನನ್ನ PhD ಜರ್ನಿ ಇಂಡಿಯಾಯಿಂದ ಇಲ್ಲಿಗೆ ಈ ಥರ ಬಂತು. ನಾನು ಈ ಥರ ಅಪ್ಲೈ ಮಾಡಿದ್ದೆ, ಹಿಂಗಾಯಿತು ನನಗೆ. ಸೊ ಇನ್ ಕೇಸ್ ನಿಮ್ಗೆ ಯಾರಿಗಾರು ಮೋರ್ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಅವರಿಗೆ ರಿಪ್ಲೈ ಮಾಡ್ತೀನಿ. ಯಾವ ಥರ ಏನು ಅನ್ನೋದೆಲ್ಲ A to Z ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ರಿಗೆ. ಸೊ ಇದಾಗಿತ್ತು ಇವತ್ತಿಂದು ಸ್ವೀಟ್ ಆ್ಯಂಡ್ ಫಾಸ್ಟ್ ಜರ್ನಿ ನಂದು PhD ಬಗ್ಗೆ, ಯಾವ ಥರ ನಾನು ಜಾಯಿನ್ ಆದೆ ಅನ್ನೋದ್ರ ಬಗ್ಗೆ ಎಲ್ಲ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇವತ್ತಿನ ವ್ಲಾಗೆ ಬಂದ್ಬಿಟ್ಟು ಇವತ್ತು ನಾನು ಬೇರೆ ಕ್ಯಾಂಪಸ್ಗೆ ಹೋಗ್ತಾ ಇದ್ದೀನಲ್ಲ. ಸೊ ಅದಕ್ಕೆ ಸ್ಯಾಂಪಲ್ ಅನಾಲಿಸಿಸ್ ಮಾಡಬೇಕಿತ್ತು. ಸೊ ಅದಕ್ಕೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗೋಣ, ಯಾವ ಥರ ಇರುತ್ತೆ ತೈವಾನಲ್ಲಿ ಯೂನಿವರ್ಸಿಟೀಸ್ ಎಲ್ಲ ತೋರಿಸೋಣ ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ವ್ಲಾಗ್ ಮಾಡಿದೆ. ಸೊ ಬನ್ನಿ, ಇವತ್ತು ನಾನು ಡೇ ಇನ್ ಮೈ ಲೈಫ್ ಯಾವ ಥರ ಇರುತ್ತೆ PhDದು ಅದನ್ನೆಲ್ಲ ನೋಡಿಕೊಂಡು. ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಕಾಲೇಜಿಗೆ ಓಡಬೇಕು. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ತೈವಾನಲ್ಲಿ ಯಾವ ಥರ ಬ್ರೇಕ್ಫಾಸ್ಟ್ ಶಾಪ್ಸ್ ಇರುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ. ಅದಾದಮೇಲೆ ಯಾವ ಥರ ಇರುತ್ತೆ ಅನ್ನೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ನಿಮ್ಮ ಹಾಸನ ಹುಡುಗಿ ತೈವಾನ್ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ. ರೆಡಿ ಆಗಿದ್ದೀನಿ ಆಲ್ಮೋಸ್ಟು. ಈಗ ನಾನು ಏರ್ ಡ್ರೈ ಮಾಡಿಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ಓಕೆ.
ಸೊ ಏರ್ ಡ್ರೈ ಮಾಡ್ಕೊಂಬಂದೆ. ಇವಾಗ ರೆಡಿ ಆಗಿದ್ದೀನಿ, ಆಲ್ಮೋಸ್ಟ್ ಆಗಿದ್ದೀನಿ. ಈಗ ಕಾಲೇಜಿಗೆ ಹೋಗೋಕ್ಕೆ ಈಗ ಟೈಮ್ ಬಂದು 8:45 ಆಗಿದೆ ಈಗ. ಸೊ ಬನ್ನಿ ಹೋಗೋಣ. ಬೇರೆ ಕ್ಯಾಂಪಸ್ಗೆ ಹೋಗ್ಬೇಕಂತ ಹೇಳಿದ್ದೀನಲ್ಲ ನಿಮಗೆ. ಸೊ ಬೇರೆ ಕ್ಯಾಂಪಸ್ಗೆ ಹೋಗಿ ಇವತ್ತು ತುಂಬ ವರ್ಕ್ ಇದೆ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ವರ್ಕ್ ಮುಗಿಸ್ಕೊಂಡು ಬರೋಣ ಇವತ್ತು. ಓಕೆ, ಅದಕ್ಕಿಂತ ಮುಂಚೆ ನಾನು ತಿಂಡಿ ತಿನ್ನಬೇಕು, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಸೊ ಹಾಯ್ ಗೈಸ್, ರೆಡಿ ಆಗಿದ್ದೀನಿ. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಸೊ ನಾನು ಬಂದಿರೋ ಶಾಪು ಲಾ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಅಂತ ಇದೆ ಶಾಪು. ನೋಡಿ ಬನ್ನಿ ಒಳಗೆ ಹೋಗ್ಬಿಟ್ಟು ನಿಮ್ಮ ಬ್ರೇಕ್ಫಾಸ್ಟ್ ಇದೆ ಹೋಗೋಣ. ಇಲ್ಲಿ ನಾನು ಇವಾಗ ಒಂದು ಗಾರ್ಲಿಕ್ ಬ್ರೆಡ್ ಮತ್ತು ವೆಜಿಟೇಬಲ್ದು ಪ್ಯಾನ್ ಕೇಕ್ ಆರ್ಡರ್ ಮಾಡಿದ್ದೀನಿ. ಬನ್ನಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅದೆಲ್ಲ ಅಂತ ಹೇಳ್ಬಿಟ್ಟು ಅಂತ ಬಂದಮೇಲೆ ತೋರಿಸ್ತೀನಿ. ಸಾರಿ, ತಿನ್ಕೊಂಬಿಟ್ಟು ಇವಾಗ ಕಾಲೇಜಿಗೆ ಹೋಗಿ ಅಲ್ಲಿಂದ ವರ್ಕ್ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ಇವತ್ತು ನನ್ನ ಜೊತೆನೇ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಯಾವ ಥರ ವರ್ಕ್ ಇರುತ್ತೆ, ಪಿ ಎಚ್ ಡಿ ಸ್ಟ್ರಗಲ್ ಏನು ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಹಾಯ್ ಗೈಸ್, ನಾನು ಗಾರ್ಲಿಕ್ ಏನು ಆರ್ಡ್ರ್ ಮಾಡಿದ್ದು ಮರ್ತೇ ಹೋಯ್ತು. ವೆಜಿಟೇಬಲ್ ಪ್ಯಾನ್ ಕೇಕ್ ಆರ್ಡ್ರ್ ಮಾಡಿದ್ದೆ. ಈ ಥರ ಇದೆ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಏನು ಅಂತ. ನೈಸ್, 10 out of 9.5. ಅಷ್ಟು ಸಗದಾಗಿದೆ. ಇನ್ನೇನೂ ಹಾಕಿಲ್ಲ ಇದಕ್ಕೆ. ಕ್ಯಾಬೇಜ್ ಹಾಕಿದ್ದಾರೆ, ಇದು ಹಾಕಿದ್ದಾರೆ, ಅದು ಬಿಟ್ಟರೆ ಇದು ಪ್ಯಾನ್ ಕೇಕ್ದು ಮೇಲ್ಗಡೆ ಲೇಯರ್ ಹಾಕಿದ್ದಾರೆ. ಇದಕ್ಕೇನೋ ಸಾಸ್ ಕೊಟ್ಟಿದ್ದಾರೆ ಈ ಥರ. ಬಟ್ ಚೆನ್ನಾಗಿದೆ. ಅದು ತೈವನೀಸ್ ಅವ್ರದ್ದು ಶಾಪ್ ಇದು, ತುಂಬ ಚೆನ್ನಾಗಿದೆ. ಇಷ್ಟಕ್ಕೆ ಬಂದು ಪ್ರೈಸು 48 rupees. ಥ್ಯಾಂಕ್ ಯು. 48 ಇದು. ನೆಕ್ಸ್ಟ್ ಅದಾದಮೇಲೆ ನಾನು ಒಂದು ಗಾರ್ಲಿಕ್ ಬ್ರೆಡ್ ಹೇಳಿದ್ದೆ, ಗಾರ್ಲಿಕ್ ಮತ್ತು ಬಟರ್ ಬ್ರೆಡ್ ತುಂಬ ಚೆನ್ನಾಗಿದೆ. ಎರಡು ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ ಗಾಯ್ಸ್. ಬಾಯ್. ಇಲ್ಲಿ ಕಾಣಿಸ್ತಿದ್ದಲ್ಲ, ಇದೆ ಲಾ ಮಾರ್ನಿಂಗ್ ಶಾಪ್ ಇದು. ಬಟ್ ತುಂಬ ಚೆನ್ನಾಗಿದೆ. 10 out of 10 ಕೊಡ್ಬೋದು. ಸಕ್ಕತ್ತಾಗಿದೆ ಬ್ರೇಕ್ಫಾಸ್ಟ್ ಮಾತ್ರ. ಸೊ ಬನ್ನಿ ಇವಾಗ ಕಾಲೇಜ್ಗೆ ಹೋಗೋಣ. ಟೈಮ್ ಆಯಿತು, 9 ಕಾಲಾಗಿದೆ. 5 ನಿಮಿಷದಿಂದ ನಾನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಕಾಲೇಜ್ಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಗಾಯ್ಸ್. ಬಾಯ್. 5 minutes later. ಹಲೋ ಗೈಸ್, ಬಂದೆ. ಗಾಡಿನ ಪಾರ್ಕ್ ಮಾಡಿದ್ದೀನಿ ನೋಡಿ. ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ರಿಸರ್ಚ್ ಆಫೀಸಿಗೆ ಹೋಗ್ತಾ ಇದ್ದೀನಿ. ಇವಾಗ ಇದು ಮಳೆ ಗೈಸ್. ತೈವಾನಲ್ಲಿ ವೆದರ್ನೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ಮಳೆ ಬರ್ತಾ ಇರುತ್ತೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಬಿಸಿಲು. ಅದು ಎಂಥ ವೆದರು ಏನೋ ದೇವರಿಗೆ ಗೊತ್ತು. ಸೊ ನಿಮಗೆ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಬೇರೆ ಯೂನಿವರ್ಸಿಟಿಗೆ ಹೋಗೋಣ. ಸೊ ಬನ್ನಿ ಇವಾಗ ಸ್ಯಾಂಪಲ್ ತೊಗೊಂಡು ಹೋಗೋಣ. ಆಯ್ತು ಲ್ಯಾಬ್, ನಮ್ಮ ಲ್ಯಾಬೆಲ್ಲ ಯಾವ ಥರ ಇದೆ, ವರ್ಕ್ ಮಾಡೋ ಲ್ಯಾಬ್. ಸೊ ಈ ಥರ ಇದೆ. ಲ್ಯಾಬಿಗೆ ಬರ್ತಿದ್ದಂಗೆ ನಾನು ಹೇರ್ ಸ್ಟೈಲೇ ಚೇಂಜ್ ಆಗೋಗ್ಬಿಡ್ತೀನಿ. ಈಗ ಫ್ರೀ ಹೇರ್ಸ್ ಬಿಟ್ಕೊಂಡು ಹಿಂಗೆಲ್ಲ ಸ್ಟೈಲ್ ಮಾಡ್ಕೊಂಡೆಲ್ಲ ಬರೋಕ್ಕಾಗಲ್ಲ. ಸೊ ಬಂದ ತಕ್ಷಣ ಸ್ಯಾಂಪಲ್ ಇದೆಲ್ಲ ಕಷ್ಟಪಟ್ಟು ಸಿಂಥೆಸಿಸ್ ಮಾಡೋದು ಗಾಯ್ಸ್. ಸೊ ಇದನ್ನು ತೊಗೊಂಡು ಬೇರೆ ಯೂನಿವರ್ಸಿಟಿಗೆ ಹೋಗಬೇಕು. ಬನ್ನಿ ಹೋಗೋಣ. ಮತ್ತು ಯಾರು ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರೆಲ್ಲ ಕೊಡ್ತಾರೆ. ಅವ್ರಿಗೆಲ್ಲ ತೊಗೊಂಡು ಒಟ್ಟಿಗೆ ಹೋಗಿ ಅನಾಲಿಸಿಸ್ ಮಾಡ್ಕೊಂಡು ಬರಬೇಕು. ಲೆಟ್ಸ್ ಗೋ. 1 hour later. ಬನ್ನಿ ಇವಾಗ ಸ್ಯಾಂಪಲ್ ಅನಾಲಿಸಿಸ್ ಮಾಡೋಕ್ಕೆ ಹೋಗೋಣ. ಇವಾಗ ನಾನು ಬೇರೆ ಕ್ಯಾಂಪಸ್ಸಿಗೆ ಬಂದೆ. ಈ ಕ್ಯಾಂಪಸ್ ಬಂದು ಜೈಗೋನ್ ಕ್ಯಾಂಪಸ್ ಅಂತಂತಂದರೆ ನ್ಯಾಷನಲ್ ಯೂನಿವರ್ಸಿಟಿನೇ. ಬಟ್ ನಮ್ದಿರೋ ನಾನ್ಸಿ ಕ್ಯಾಂಪಸ್ಸಲ್ಲಿ ಇದು ಜೈಗೋನ್ ಕ್ಯಾಂಪಸ್. ಅಲ್ಲಿಂದ ಇಲ್ಲಿ ಬರೋಕ್ಕೆ ಒಂದು 14 ಕಿಲೋಮೀಟ್ರು 15 ಕಿಲೋಮೀಟ್ರ್ ಆಗುತ್ತೆ. ಕಾಣಿಸ್ತಿದೆಯಲ್ಲ, ಆ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ಮೆಟೀರಿಯಲ್ ಸೈನ್ಸ್ ಡಿಪಾರ್ಟ್ಮೆಂಟ್ಗೆ. ಅಲ್ಲಿ ಹೋಗಿ ಕ್ಯಾರೆಕ್ಟರೈಸೇಷನ್ಸ್ ಏನು ಮೆಟೀರಿಯಲ್ ತೊಗೊಂಬಂದಿದ್ದೀನಿ ಚೆಕ್ ಮಾಡಿಕೊಂಡು ಮತ್ತೆ ಕಾಲೇಜ್ಗೆ ಹೋಗ್ಬೇಕು ಗಾಯ್ಸ್. ಏನು ಮಾಡೋಕ್ಕಲ್ಲ, ಬನ್ನಿ ಹೋಗೋಣ. ನೋಡಿ ಎಲ್ಲ ಕಡೆ NKUST NKUST ನಮ್ಮದೇ ಯೂನಿವರ್ಸಿಟಿ, ನಮ್ಮ ಹೆಸರು ಅದೇ ಯೂನಿವರ್ಸಿಟಿನಲ್ಲಿ. ಮಳೆ ಬರೋ ಥರ ಆಗಿದೆ. ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದಿರೋದನ್ನ ವಾಪಸ್ ನಮ್ಮ ಕಾಲೇಜಿಗೆ ಹೋಗಿ ಸೇರ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಮಳೇಲಿ ತೆಗ್ಲಾಕೊಂಡ್ರೆ ಕಷ್ಟ ಹೋಗೋದು. ಅಲರ್ಟ್ ಮೆಸೇಜ್ ಎಲ್ಲ ಬಂದಿದೆ ಇವತ್ತು. ಸುನಾಮಿ 1:30 ಅಂತ ಹೇಳ್ತಾರೆ ಇವತ್ತು. ಅಷ್ಟೆಲ್ಲ ಮುಗಿಸ್ಕೊಂಡು ಬೇಗ ಬೇಗ ಹೋಗೋಣ. ಸಡನ್ನಾಗಿ ಬಿಸಿಲು. ಇಷ್ಟು ತನಕ ಎಷ್ಟು ಚೆನ್ನಾಗಿತ್ತು ವೆದರು, ಸಡನ್ನಾಗಿ ಬಿಸಿಲು ನೋಡಿಲಿ. ಯಪ್ಪ ದೇವ್ರೆ, ಎಷ್ಟು ಬೇಗ ಬಿಸಿಲು ಸಡನ್ನಾಗಿ ಈ ಪಾಟಿಗೆ. ಯಪ್ಪ. ಸೊ ನೋಡಿ, ಈ ಥರ ಎಲ್ಲ ಸ್ಯಾಂಪಲ್ ಎಲ್ಲ ನಾವು ಪ್ರಿಪೇರ್ ಮಾಡಿಕೊಂಡು ಇದರ ಟ್ಯೂಬ್ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ಬೇರೆ ಕ್ಯಾಂಪಸ್ ಇನ್ಸ್ಟ್ರೂಮೆಂಟ್ ಅವ್ರು ನನಗೆ ಹೇಳ್ಕೊಡೋಕ್ಕಾಗಿರೋರು. ಸೊ ಈ ಥರ ಇನ್ಸ್ಟ್ರೂಮೆಂಟ್ ರನ್ ಆಗ್ತಾಯಿದೆ ನೋಡಿ. ಇದರೊಳಗೆ ಸ್ಯಾಂಪಲ್ ಹೋಗಿ ಈ ಥರ ಎಲ್ಲ ರನ್ ಮಾಡ್ಕೊಬೇಕು. ಇದೇ PhD ಲೈಫ್. ನೋಡಿ ಎಷ್ಟೊಂದು ಸ್ಯಾಂಪಲ್ಸ್ ಇದೆ ಅಂತ.
ಇದೆಲ್ಲ ಸ್ಯಾಂಪಲ್ನ ಈ ಥರ ಅನಾಲಿಸಿಸ್ ಮಾಡಬೇಕು ನಾನೀಗ, ಅದು ನಿಂತ್ಕೊಂಡು. ಇದೇ ಇನ್ಸ್ಟ್ರೂಮೆಂಟ್, ಈ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಿರೋದು ಈಗ ನಾನು. ಫುಲ್ಲೆಲ್ಲ ಎಷ್ಟು ಸೈಲೆಂಟಾಗಿದೆ ನೋಡಿ ಇಲ್ಲೆಲ್ಲ. ಸೊ ಲ್ಯಾಬ್ ನೋಡಿ ಎಷ್ಟು ನೀಟಾಗಿದೆ, ಎಲ್ಲದು ಒಂದೊಂದು ಇನ್ಸ್ಟ್ರೂಮೆಂಟ್ಸ್. ನಾವು ಬರಬೇಕು ಒಳಗಡೆ ಅಂತಂದರೆ ನಾನು ಅಲ್ಲಿ ಇಟ್ಟಿದ್ದಾರಲ್ಲ ಈ ಥರ ಸ್ಲಿಪ್ಪರ್ ವೇರ್ ಮಾಡ್ಕೊಂಡು ಬರಬೇಕು. ಶೂ ಎಲ್ಲ ಏನೇನಾದರೂ ಆಚೆ ಕಡೆ ಬಿಟ್ಟು ಬರಬೇಕು, ಈ ಥರ ಲ್ಯಾಬಿಗೆಲ್ಲ ಬರಬೇಕಂದ್ರೆ ನೋಡಿ. One eternity later. ಹಲೋ ಗೈಸ್, ಫೈನಲಿ ಕ್ಯಾರೆಕ್ಟರೈಸೇಷನ್ಸ್ ಎಲ್ಲ ಮುಗೀತು. ನಮ್ಮ ಮೆಟೀರಿಯಲ್ಸ್ದು ಮತ್ತು ಬೇರೆ ಸ್ಟೂಡೆಂಟ್ಸ್ ಕೊಟ್ಟಿರೋದು ಮುಗೀತು. ನೋಡಿ ಎಷ್ಟು ವರ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದರೆ PhD ಲೈಫ್ ಇರೋದು. ನಾನು PhD ಈಸಿ ಏನಲ್ಲ, ಕಷ್ಟಪಡಬೇಕು. ಬಟ್ ಕೆಲವರು PhDನ ಈಸಿ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಸೊ ನೋಡಿ PhD ಲೈಫ್ ಅಂದರೆ ಯಾವ ಥರ ಇರುತ್ತೆ, ಈ ಥರ. ಇವತ್ತು ನಾನು ಇದೀನಲ್ಲ ಹಿಂಗಿರುತ್ತೆ ಇವತ್ತು. ಸೊ ನೋಡಿ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ, ಅಂದರೆ ಕಾಲೇಜಿಗೆ ಹೋಗ್ತಾ ಇದ್ದೀನಿ ವಾಪಸ್ ನಾನು. ಈಗ ಪಾರ್ಕಿಂಗ್ ಲಾಟ್ ಹತ್ರ ಅಲ್ಲಿಗೆ ಹೋಗಿ ನನ್ನ ಗಾಡಿ ತೊಗೊಂಡು ಅಲ್ಲಿಂದ ಕಾಲೇಜಿಗೆ ಹೋಗಿ ಸ್ವಲ್ಪ ಪ್ರೊಫೆಸರ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಏನು ಎಂತ ಅಂತೆಲ್ಲ ಅಲ್ಲಿಂದ ಮನೆ. ಇಲ್ಲಿ ಬಂದೆ ನನ್ನ ಗಾಡಿ ಪಾರ್ಕ್ ಮಾಡಿರೋ ಹತ್ರ. ನೋಡಿ ನನ್ನ ಗಾಡಿ ಯಾವ ಥರ ಇದೆ. ಸೊ ಇವಾಗ ಮನೆಗೆ ಹೋಗೋಣ. ಮುಗಿಸಿ ನಮ್ಮ ಯೂನಿವರ್ಸಿಟಿಗೆ ಬರ್ತಾಯಿದ್ದೀನಿ. ಸ್ಯಾಂಪಲ್ ಎಲ್ಲ ಇಟ್ಬಿಟ್ಟು ಪ್ರೊಫೆಸರ್ ಇದ್ರೆ ಅವ್ರ ಜೊತೆ ಮಾತುಕತೆ ಆಡ್ಕೊಂಡು ಮನೆಗೆ ಹೋಗೋಣ. ಸಾಕಾಗೋಗ್ಬಿಡ್ತೀವಿ ಡೇನೇ, ಯಪ್ಪ ಎಷ್ಟು ಬೇಗ ಆಗ್ಬಿಡ್ಬಿಡ್ತೀವಿ ಅಂತ ಅನ್ನಿಸ್ತು. ಸೊ ಬನ್ನಿ ಹೋಗೋಣ ಈಗ. Meanwhile. ಸೊ ಫೈನಲಿ ಇವತ್ತಿನ ಡೇ ಮುಗೀತು. ಇವತ್ತು ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀನಿ. ಇವತ್ತಿನ ಡೇನ ಏನೇನು ವರ್ಕ್ ಇತ್ತು ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಇಷ್ಟಾಯಿತು ಇವತ್ತಿನ ಡೇ ಇನ್ ಮೈ ಲೈಫ್. ಯಾವ ಥರ ಇತ್ತು ಅನ್ನೋದೆಲ್ಲ ನೀವು ನೋಡಿದ್ದೀರಾ. ಇದೇ PhD ಲೈಫ್ ಅಂತಂತಂದರೆ ಎಕ್ಸ್ಪೆರಿಮೆಂಟ್, ರಿಸಲ್ಟ್, ಡಿಸ್ಕಷನ್ಸ್, ಫಿನಿಶ್. ಸೊ ಇದಾಗಿತ್ತು ಇವತ್ತು ಡೇ ಇನ್ ಮೈ ಲೈಫ್ ಅಂತಂದರೆ ನನ್ನ ಸ್ಟಡೀಸ್ದು ಯಾವ ಥರ ಇತ್ತು, PhD ಲೈಫ್ ಸ್ಟೈಲ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಇವತ್ತಿನ ವೀಡಿಯೋ ಮಾಡಿದ್ದೆ ಇವತ್ತು. ಐ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನವ್ಯ ವ್ಲಾಗ್ಸ್ ಚಾನಲ್. ಮುಂದಿನ ವೀಡಿಯೋ ಸಿಗೋಣ. ಬಾಯ್.